ಸಾವಿರಾರು ಜನ ಜೀವ ಉಳಿಸೋಂಥ ಇಂಥ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸುಮಾರು ಜಗತ್ತಿನ ಒಂದು 30-35ಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾರೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿರೋವರೆಗೂ ಇವರೆಲ್ಲ ನಿಮ್ಮನ್ನ ಮನೆಯವ್ರ ತರನೇ ನೋಡ್ಕೊಳ್ತಾರೆ, ಇಂಥ ಸೇವೆ ಮಾಡ್ತಾರೆ ಅಂತ ಇವ್ರಿಗೆ ದಯವಿಟ್ಟು ನಿಮ್ಮ ಮೆಚ್ಚುಗೆ ಇರಲಿ, ಈ ವಿಡಿಯೋನ ಶೇರ್ ಮಾಡಿ. ಔಷಧಗಳನ್ನು ನಮ್ಮಲ್ಲಿ ನಾವು ತಯಾರು ಮಾಡ್ತೀವಿ ಅಂತ, ನಮಗೆ ಬೇಕಾಗಿರುವಂಥ ಔಷಧಗಳನ್ನು ನಾವು ಇಲ್ಲಿ ತಯಾರು ಮಾಡ್ತೀವಿ. ಅದನ್ನು ಇದು ಒಂದು ಟೋಟಲ್ ಆಗಿ ಗ್ರೀನರಿಯಲ್ಲಿ ಇರುವಂತಹ ಒಂದು ಪ್ರದೇಶ. 200ಕ್ಕೂ ಅಧಿಕ ಜಾತಿಯ ಔಷಧೀಯ ಸಸ್ಯಗಳನ್ನು ನಮ್ಮ ಒಂದು ಈ ವಾತಾವರಣದಲ್ಲಿ ನಾವು ಬೆಳಿತೀವಿ. ಹಾಲು, ಮೊಸರು, ತುಪ್ಪ ಏನಿರ್ಬೋದು ಅದೆಲ್ಲದನ್ನು ನಮ್ಮ ಗೋಶಾಲೆಯಿಂದ ಬರುವಂತಹ ಉತ್ಪನ್ನಗಳಿಂದ ಅದನ್ನು ಪ್ರೊಕ್ಯೂರ್ ಮಾಡಿಕೊಂಡು ಇಲ್ಲಿ ಔಷಧಗಳನ್ನು ತಯಾರು ಮಾಡಿ ಮಾಡ್ತೇವೆ. ಮಂಡಿ ನೋವು ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಸೋರಿಯಾಸ್ ಇರ್ಬೋದು, ಸ್ಟ್ರೆಸ್ಸು, ಆಂಗ್ಸೈಟಿ ಅಂತ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಕ್ರಾನಿಕ್ ಎಲಿಮೆಂಟ್ಸ್ಗಳಿಗೆ ಇಲ್ಲಿ ಒಂದು ಆಯುರ್ವೇದಿಯ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ. ತುಂಬಾ ಸ್ಟ್ರೆಸ್ಫುಲ್ ಲೈಫಲ್ಲಿ ಇದ್ದು ಜೀವನನೇ ಬೇಡ, ಎಲ್ಲೋದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತಾನೆ ನಿಮ್ಗೆಲ್ಲ ಪರಿಹಾರ ಆಗಂತ ಜಾಗ ಅಂದ್ರೆ ಇದೇ ನೋಡಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ. ಸರ್, ಈ ಚಿತ್ರಕೂಟ ಅದ್ಭುತನ ನೋಡಿದ್ವಿ. ಏನೆಲ್ಲ ನಡೆಯುತ್ತೆ ಸರ್ ಇಲ್ಲಿ? ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ? ಚಿತ್ರಕೂಟದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು, ಮಂಡಿ ನೋವು ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಸೋರಿಯಾಸ್ ಇರ್ಬೋದು, ಸ್ಟ್ರೆಸ್ಸು, ಆಂಗ್ಸೈಟಿ ಅಂತ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಕ್ರಾನಿಕ್ ಎಲಿಮೆಂಟ್ಸ್ಗಳಿಗೆ, ಎಸ್ಪೆಷಲಿ ಕ್ರಾನಿಕ್ ಎಲಿಮೆಂಟ್ಸ್ಗಳಿಗೆ ಇಲ್ಲಿ ಒಂದು ಆಯುರ್ವೇದಿಯ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ. ಓಕೆ, ನಾನು ತುಂಬ ಕಡೆ ವಿಚಾರಿಸ್ಕೊಂಡ್ಬಂದೆ ಸರ್. ಈಗ ಅವರೆಲ್ಲ ಹೇಳ್ತಾ ಇದ್ರು, ನಾವು ಆ್ಯಕ್ಚುಲಿ ಹೊರಗಡೆ ಹಾಸ್ಪಿಟಲ್ಸ್ಗೆ ಹೋದ್ವಿ, ಅಲ್ಲಿ ಆಗಲ್ಲ ಅಂತಂದ್ರು. ಸೊ ಇಲ್ಲಿಗೆ ಬಂದು ನಾವು ಕ್ಯೂರ್ ಆಗಿದ್ದೀವಿ ಅಂತ ಹೇಳಿದ್ರು. ಏನೋ ಇಲ್ಲಿ ಏನಾದ್ರು ಮಾಯಾ ಮಂತ್ರ ಅಥವಾ ಈ ಥರದ್ದು ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ಏನಿಲ್ಲ, ಆ ರೀತಿಯದೇನಿಲ್ಲ. ಇಲ್ಲಿಯ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಅದು ಇಲ್ಲಿ ನಿಮಗೆ ಬಂದ ತಕ್ಷಣ ಇಲ್ಲಿಯ ಆಹಾರ ಇರ್ಬೋದು. ನಮ್ಮ ಕಾಯಿಲೆಗಳು ಬರಲಿಕ್ಕೆ ಮೂಲ ಕಾರಣ ಏನು? ನಮ್ಮ ಆಹಾರದಲ್ಲಿ ವ್ಯತ್ಯಾಸ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ, ಅಥವಾ ನಿದ್ರಾಹೀನತೆಗಳಿರ್ಬೋದು, ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಇರ್ತದೆ. ಸೊ ಅದನ್ನೆಲ್ಲದನ್ನು ನಾವು ಏನು ಮಾಡಿಫಿಕೇಷನ್ಸ್ಗಳು ಬೇಕು ಆ ರೀತಿಯ ಮಾಡಿಫಿಕೇಷನ್ಸ್ಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ಚಿಕಿತ್ಸೆಗಳು, ಅಂದರೆ ಇಲ್ಲೇ ಫ್ರೆಶ್ ಆಗಿ ಬೆಳೆದಿರುವಂಥ ಹರ್ಬ್ಸನ್ನು ಯೂಸ್ ಮಾಡಿಕೊಂಡು ಸಾವಯವ ರೀತಿಯಲ್ಲಿ ಬೆಳೆದಿರುವಂಥ ತರಕಾರಿಗಳು, ಆಹಾರ ಎಲ್ಲದನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಸಂಪೂರ್ಣವಾದಂಥ ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವು ಚಿಕಿತ್ಸೆಗಳನ್ನು ಕೊಡ್ತೀವಿ. ಹಾಗಾಗಿ ನಮ್ಗೆ ಒಂದು ಉತ್ತಮವಾದಂತಹ ಒಂದು ರಿಸಲ್ಟ್ಸ್ಗಳು ಕಾಣಲಿಕ್ಕೆ ಸಾಧ್ಯ ಇದೆ. ಸರ್, ಮುಂಚೆ ಎಲ್ಲ ಏನಾದ್ರು ಹೆಲ್ತ್ ಇಶ್ಯೂಸ್ ಆದರೆ ಫಾರಿನ್ಗೆ ಹೋಗೋರಿಲ್ಲ, ನಮ್ಮವರೆಲ್ಲ ಫಾರಿನವರೇ ಇಲ್ಲಿಗೆ ಬರ್ತಾರಲ್ಲ ಸರ್? ತುಂಬ ಜನ ಫಾರಿನರ್ಸ್ ಇದರಲ್ಲಿ. ಇಲ್ಲಿ ಸುಮಾರು ಜಗತ್ತಿನ ಒಂದು 30-35ಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾರೆ. ಬಂದವರು ಇನ್ನು ಮತ್ತೆ ಪುನಃ ಬರ್ತಾರೆ. ಬರುವಾಗ ನೆಕ್ಸ್ಟ್ ಟೈಮ್ ಬರುವಾಗ ಅವ್ರದ್ದು ಫ್ರೆಂಡ್ಸು ಅಥವಾ ಅವರ ರಿಲೇಟಿವ್ಸನ್ನು ಯಾರನ್ನು ಕರ್ಕೊಂಡು ಬರ್ತಾರೆ. ಯಾಕಂತೇಳಿ ಹೇಳಿದ್ರೆ ಅವರಿಗೆ ಆಯುರ್ವೇದದ ಮೇಲಿನ ಒಂದು ನಂಬಿಕೆ, ಅವರಿಗೆ ವಿಶ್ವಾಸ, ಹಾಗೆ ಇಲ್ಲಿಯ ಒಂದು ಪರಿಸರ, ಅದನ್ನೆಲ್ಲದನ್ನು ಇಷ್ಟಪಟ್ಟು ಅವರ ಜೀವನ ಶೈಲಿ, ಒಂದು ಆಹಾರ ಕ್ರಮವನ್ನು ತಿದ್ದುಕೊಳ್ಬೇಕು, ಅವರು ಆರೋಗ್ಯಯುತವಾಗಿ ಬದುಕಬೇಕು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಹಲವಾರು ದೇಶಗಳಿಂದ ಇಲ್ಲಿ ಚಿಕಿತ್ಸೆಗೋಸ್ಕರ ಬಂದು ಉಳಿದು 2 ವಾರ 3 ವಾರ 3 ತಿಂಗಳುಗಳ ಕಾಲ ಇಲ್ಲಿ ಇದ್ದು ಚಿಕಿತ್ಸೆ ಪಡೆದು ಹೋಗ್ತಾರೆ. ಸರ್, ಈ ಆಯುರ್ವೇದ ಅಂತಂದರೆ ಸ್ಲೋ ವರ್ಕ್ ಆಗುತ್ತೆ, ಬೇಗ ರಿಕವರಿ ಆಗಲ್ಲ ಅಂತಾರೆ, ಅಂತರ್ಗೆ ಏನು ಹೇಳ್ತೀರಿ ಸರ್? ಒಂದು ಡಿಸೀಸ್ಗಳು ಬರಲಿಕ್ಕೆ ನಾವು ಎನ್ಸ್ಕೊತೀವಿ ಆ ಕಾಯಿಲೆ ನಿನ್ನೆ ಬಂತು ಅಂತ ಹೇಳಿ. ಆ ಕಾಯಿಲೆ ಬರಬೇಕಿದ್ರೆ ಅವನಿಗೆ 10 ವರ್ಷದ 15 ವರ್ಷದ ಹಿಂದಿನ ಪ್ರಜ್ಞಾಪರಾಧ ಇರ್ಬೋದು, ಅಥವಾ ರಾಂಗ್ ಫುಡ್ ಹ್ಯಾಬಿಟ್ಟು, ಲೈಫ್ ಸ್ಟೈಲು, ಅದನ್ನೆಲ್ಲ ಬಂದಿರ್ತದೆ. ಸೊ 10-15 ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಒಂದು ಕಾಯಿಲೆನ 2-3 ದಿವಸಗಳಲ್ಲಿ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಆಯುರ್ವೇದ ಅನ್ನುವಂಥದ್ದು ರೂಟನ್ನು ಸರಿ ಮಾಡುವಂಥದ್ದು, ಅಂದರೆ ಅದು ಯಾಕೆ ಬಂದಿದೆ ಅಲ್ಲಿಗೆ ಚಿಕಿತ್ಸೆ ನೀಡುವಂತಹ ಒಂದು ಸಿಸ್ಟಮ್ ಆಗಿರೋದ್ರಿಂದ, ಹಾಗಾಗಿ ಸ್ವಲ್ಪ ಏನು ನಾವು ಊಹೆನೇ ಮಾಡಿರೋದಕ್ಕಿಂತ ಸ್ವಲ್ಪ ಸಮಯವನ್ನು ಜಾಸ್ತಿ ಕೊಡ್ತದೆ. ಬಟ್ ಅದನ್ನು ರೂಟ್ ಸಮೇತವಾಗಿ ಅದಕ್ಕೆ ಆ ಚಿಕಿತ್ಸೆ ಅನ್ನುವಂಥದ್ದು ಆಯುರ್ವೇದದಲ್ಲಿ ಲಭ್ಯವಿದೆ. ಇಲ್ಲ, ಇಲ್ಲಿಯೇ ಬಂದು ಅದಕ್ಕೆ ಬೇಕಾಗುವಂತಹ ಅವರು ಕನ್ಸಲ್ಟ್ ಮಾಡಿಬಿಟ್ಟು ಔಷಧವನ್ನು ತಗೊಳ್ಬೇಕು ಅಥವಾ ಚಿಕಿತ್ಸೆಯನ್ನು ಪಡೆದು ಹೋಗಬೇಕು. ಯಾವುದೇ ರೀತಿಯಾದಂತಹ ಕೊರಿಯರಲ್ಲಿ ಕಳಿಸ್ತೀವಿ ಆ ರೀತಿಯ ಸರ್ವಿಸ್ಗಳು ಇಲ್ಲ. ಯಾಕಂದರೆ ಆಯುರ್ವೇದದಲ್ಲಿ ನಾವು ಬಿಲೀವ್ ಮಾಡ್ತೀವಿ ಹೇಗಂತ ಹೇಳಿದರೆ, ನಿಮ್ಮ ದೇಹ ಪ್ರಕೃತಿಯನ್ನು ಅನಲೈಸಿಸ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳನ್ನು ಕೊಡುವಂಥದ್ದು. ಯಾವುದೋ ಒಂದು ಕಾಯಿಲೆಯನ್ನು ಮಾತ್ರ ನೋಡೋದಿಲ್ಲ, ವ್ಯಕ್ತಿಯನ್ನು ಸಹ ನೋಡ್ತೀವಿ. ಅವನೆಲ್ಲದನ್ನು, ಅವನ ಲೈಫ್ ಸ್ಟೈಲು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿಬಿಟ್ಟು ಚಿಕಿತ್ಸೆಗಳನ್ನು ಕೊಡೋದ್ರಿಂದ ಇಲ್ಲಿ ಇದ್ದು ಅಥವಾ ಇಲ್ಲಿ ಬಂದು ಔಷಧವನ್ನು ತಗೊಂಡು ಹೋಗಬೇಕಾಗುತ್ತೆ. ಸಾಧಾರಣವಾಗಿ 1 ವಾರ 2 ವಾರ ಅವರ ಚಿಕಿತ್ಸೆಗೆ ಅನುಗುಣವಾಗಿ 3 ವಾರದ ತನಕ ಕೆಲವೊಮ್ಮೆ ಇಲ್ಲಿ ಬಂದು ಸ್ಟೇ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಬೇಕಾಗುತ್ತೆ. ಇಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಇರ್ತದೆ, ರೂಮ್ಸ್ಗಳು ಇರ್ಬೋದು, ಅವರಿಗೆ ಪಥ್ಯ ಆಹಾರಗಳು, ಅವರ ಸಮಸ್ಯೆಗೆ ಅನುಗುಣವಾದಂತಹ ಚಿಕಿತ್ಸೆಗೆ ಅನುಗುಣವಾದಂತಹ ಆಹಾರಗಳನ್ನು ನಾವಿಲ್ಲಿ ನೀಡ್ತಾ ಹೋಗ್ತೀವಿ. ಯಾವುದೋ ಇನ್ಶೂರೆನ್ಸ್ಗಳು ಇದ್ದವರು ಅವರು ರಿಎಂಬರ್ಸ್ಮೆಂಟ್ಸ್ಗಳನ್ನು ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆ ಪಡೆದು, ಈಗ ಎಲ್ರಿಗೂ ಈಗ ಇನ್ಶೂರೆನ್ಸ್ ಅನ್ನುವಂಥದ್ದು ಕ್ವೈಟ್ ಕಾಮನ್ ಆಗಿರ್ತದೆ. ಸೊ ಇನ್ಶೂರೆನ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು, ರಿಎಂಬರ್ಸ್ಮೆಂಟ್ಗಳನ್ನು ಮಾಡ್ಕೊಳ್ಬೋದಾಗಿದೆ. ಮತ್ತು ಬುಕ್ಕಿಂಗ್ ಏನಾದ್ರು ಇರುತ್ತಾ, ಯಾವ ಥರ ಸರ್ ಇದೆ? ಮುಂಚಿತವಾಗಿ ಕಾಲ್ ಮಾಡಿಕೊಂಡು ರೂಮ್ಸ್ಗಳನ್ನ ರಿಸರ್ವ್ ಮಾಡ್ಕೊಂಡು ಇಲ್ಲಿ ಬರಬೇಕಾಗುತ್ತೆ. ಇದು ಇರುವುದು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಕರ್ನಾಟಕ ಸ್ಟೇಟ್ನಲ್ಲಿದೆ. ಮೇಡಮ್, ನಿಮ್ಗೆ ಯಾವ ರೀತಿ ಸಮಸ್ಯೆ ಇತ್ತು, ಇಲ್ಲಿ ಬಂದಮೇಲೆ ಯಾವ ರೀತಿ ಪರಿಹಾರ ಆಗಿದೆ? ನಮಸ್ತೆ, ನಾನು ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು.
ಫಸ್ಟ್ ಟೈಮ್ ನಮ್ಮ ಅಮ್ಮನಿಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಯಾರೋ ಇಲ್ಲಿ ರೆಫರ್ ಮಾಡಿದರು ಬರಲಿಕ್ಕೆ ಅಂತ. ಒಂದು 2 ವೀಕ್ಸ್ ಆದ ತಕ್ಷಣ ನಮ್ಮಮ್ಮ ಒಂದು ಆಲ್ಮೋಸ್ಟ್ 1 ಮಂತಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗಿ ವಾಪಸ್ ಹೋದ್ವಿ ನಾವು. ಸೊ ಇವಾಗ ನಂಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಫಸ್ಟ್ ಟೈಮ್ ಕ್ಯೂರ್ ಆಗಿದ್ದಕ್ಕೋಸ್ಕರ ಇಲ್ಲಿ ಸೆಕೆಂಡ್ ಟೈಮ್ ಬಂದ್ವಿ. ಸೊ ಐ ಆಮ್ ಗೆಟಿಂಗ್ ಬೆಟರ್. ಒಂದು 10 ಡೇಸ್ ಆಯಿತು. ಸೊ ಒಂದು ಆಲ್ಮೋಸ್ಟ್ 50 to 60% ನಂಗೆ ಇವಾಗಲೇ ಕಮ್ಮಿ ಆಗಿದೆ. ಮೋಸ್ಟ್ಲಿ ಇನ್ನು 1 ಮಂತಲ್ಲಿ ನಾನು ಫುಲ್ ಕ್ಯೂರ್ ಆಗ್ತೀನಿ ಅನಿಸುತ್ತೆ. ಟ್ರೀಟ್ಮೆಂಟ್ ಬಿಟ್ಬಿಟ್ಟು ಇಲ್ಲಿರೋ ಎಷ್ಟೊಂದು ಜನ ಎಂಪ್ಲಾಯೀಸ್ ಇಲ್ಲಿ ವರ್ಕ್ ಮಾಡ್ತಾರಲ್ಲ, ಎಲ್ಲರೂ ನಿಮ್ಮ ಮನೆ ಮಗಳ ಥರ ನಾನು ನೋಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಮನ್ನು ಹಾಗೆ ನೋಡ್ಕೊತೀರ ಅಂತ ಭಾವಿಸ್ತೀನಿ. ಸೊ ಖಂಡಿತ ಇಲ್ಲಿ ಬಂದು ಒಂದ್ಸತಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಥರ. ಜಸ್ಟು ನೀವು ಏನೋ ಒಂದು ಕಾಯಿಲೆಯಿಂದ ಬರೋದಕ್ಕಿಂತ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬರ್ಬೋದು. ಸೊ ಐ ಸಜೆಸ್ಟ್ 100% ನಾನು ಇಲ್ಲಿ ಬರಲಿಕ್ಕೆ ಸಜೆಸ್ಟ್ ಮಾಡ್ತೀನಿ. My experience is wonderful. It's now more than 2 weeks that I'm here, and I feel really, really deep and subtle movement in my body. I came here with like tensions in my shoulders, in my back, and through the treatment and the detoxification, I feel a huge and deep transformation. Namaste, Nanu Leah. If you are thinking about visiting Chitrakuta, I can really recommend this place. It's a fantastic, authentic Ayurveda clinic. I came here for the first time 2 years ago and I really loved it, so I came back this year with my family. And we suffered from different chronic pains, and we really felt here welcome, the whole staff very kind and supportive. It's also very holistic because they teach about Ayurveda, not only do the treatments, and there is yoga here. It's a beautiful setting in nature, swimming pool, so everything is there to make us feel better and balanced again. Chitrakuta seems for me to be the most authentic and very kind-hearted people, and they are very open and searching to help as best as they can.